ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಎರಡು ದೇಶಗಳ ಮಧ್ಯೆ ಯುದ್ಧ ನಡೀತಾ ಇದ್ರೂ ಕೂಡ ಅದರ ಎಫೆಕ್ಟ್ ಇಡೀ ಜಾಗತಿಕವಾಗಿರುವಂಥ ಜನರ ಮೇಲೆ ಪರಿಣಾಮ ಬೀರ್ತಾ ಇದೆ. ಹಲವಾರು ಜನ ಆ ದೇಶದಲ್ಲಿ ಸಿಲುಕಿ ಅತಂತ್ರರಾಗಿದ್ದಾರೆ. ಕೆಲವೊಂದಷ್ಟು ಜನ ದುಬೈನಲ್ಲೂ ಕೂಡ ಸಿಲುಕಿ ಅತಂತ್ರರಾಗಿದ್ದಾರೆ. ಸೊ ಈಗ ಸದ್ಯಕ್ಕೆ ನಮ್ಮ ಜೊತೆ ದುಬೈನಿಂದ ನೇರವಾಗಿ ಮಾತನಾಡೋದಕ್ಕೆ ಲೈವ್ನಲ್ಲಿ ಬಂದಿದ್ದಾರೆ ಸುನಿಲ್ ಅವರೇ, ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಿ? ಆ್ಯಂಡ್ ನೀವಿರುವಂಥ ಜಾಗದಲ್ಲಿ ಪರಿಸ್ಥಿತಿ ಹೆಂಗಿದೆ? ಇಲ್ಲಿ ಎಲ್ಲ ನಾರ್ಮಲ್ ಆಗಿದೆ ಸರ್, ಆತರ ಏನು ದೊಡ್ಡ ಇದಾಗ್ಲಿಲ್ಲ. ಒಂದ್ 3-4 ಕಡೆ ಅಟ್ಯಾಕ್ ಆಗಿದೆ, ಬಟ್ ಅದ್ರಲ್ಲಿ ಅಷ್ಟು ದೊಡ್ಡ ಸಾವು ನೋವು ಏನಾಗ್ಲಿಲ್ಲ. ಸ್ವಲ್ಪ ಜನ ಇಂಜುರಿ ಆಗಿದ್ದಾರೆ, ಒಂದು 3-4 ಡೆತ್ ಆಗಿದೆ ಅಷ್ಟೇ. ಬಟ್ ಎಲ್ಲ ನಾರ್ಮಲ್ ನಡೀತಾ ಇದೆ. ನಾನು ಇವಾಗ ಡ್ರೈವ್ ಮಾಡ್ತಾ ಇದ್ದೇನೆ, ನಾನು ಆಫೀಸಿಗೆ ಹೋಗ್ತಾ ಇದ್ದೇನೆ. ಬಟ್ ಕೆಲವು ಜಾಗದಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಮಾಡಿದ್ದಾರೆ. ಓಕೆ, ಆಫೀಸ್ ವರ್ಕ್ಸ್. ಸೊ ಕಂಡೀಷನ್ಸ್ ಮೇಲೆ ಜನ ಓಡಾಡ್ತಿದ್ದಾರೆ. ಅಂದ್ರೆ ಎಸೆನ್ಷಿಯಲ್ ಸರ್ವಿಸಸ್ ಅಥವಾ ಹೋಗ್ಲೇಬೇಕು ಅಂತ ಪರಿಸ್ಥಿತಿ ಬಂದ್ರೆ ಹೋಗ್ಬೇಕು, ಇಲ್ಲ ಅಂತಂದ್ರೆ ಮನೆಯಿಂದಾನೇ ವರ್ಕ್ ಫ್ರಮ್ ಹೋಮ್ ಮಾಡಬಹುದು ಅಂತ. ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಮಾಡಿದ್ದಾರೆ. ಅದು ನಾನಿರೋದು ಬಂದ್ಬಿಟ್ಟು ಫೈನಾನ್ಷಿಯಲ್ ಸೆಂಟರ್, ದುಬೈ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸೆಂಟರ್ ಇಂದ. ಓಕೆ, ಇಲ್ಲಿ ಎಲ್ಲ ಆಲ್ಮೋಸ್ಟ್ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಮಾಡಿ ಇವಾಗ ಆತರ ಕಂಡೀಷನ್ಸ್ ಎಲ್ಲ ನಾರ್ಮಲ್ ಇದೆ. ಬಟ್ ಮುಂದಕ್ಕೆ ಏನು ಅಂತ ಹೇಳಿ ಗೊತ್ತಿಲ್ಲ, ಇಲ್ಲಿವರೆಗೆ ಓಕೆ ಅಂತ ಹೇಳಿ ಇದೆ. ಓಕೆ ಓಕೆ. ಸೊ ನೀವು ಹೇಳ್ತಿರಲ್ಲ ಸರ್ 3 ಜನ ಸತ್ತಿದ್ದಾರೆ ಅಂತ ಹೇಳಿ, ಅವರೆಲ್ಲ ಲೋಕಲ್ ದುಬೈನವರ ಅಥವಾ ಯಾವ ಪ್ರದೇಶ? ಅಲ್ಲ, ಒಂದು ನೇಪಾಳಿ ಅನ್ಸುತ್ತೆ, ಮತ್ತೆ ಇನ್ನೊಂದು ಪಾಕಿಸ್ತಾನಿ ಒಂದಿಬ್ರು ಆತರ ಏನೋ. ಸೊ ವಲಸಿಗರೇ ಸಾವನ್ನಪ್ಪಿರುವಂಥದ್ದು. ಹೌದೌದು. ಓಕೆ ಓಕೆ. ಸೊ ನಿಮಗೆ ಮೊದಲನೇ ಬಾರಿ ಯಾವಾಗ ಗೊತ್ತಾಯಿತು ಸರ್ ದಾಳಿ ಆಯಿತು ಅಂತ ಹೇಳಿ? ಒಂದು ಯುದ್ಧ ನಡೀತಾ ಇದೆ, ಆ ಯುದ್ಧದ ಎಫೆಕ್ಟ್ನಿಂದ ನಮ್ಮ ದೇಶದ ಮೇಲೂ ಕೂಡ ಈಗ ಮಿಸೈಲ್ಗಳ ಸುರಿಮಳೆ ಆಗಿದೆ ಅಂತ ಯಾವಾಗ ಗೊತ್ತಾಯಿತು ಸರ್? ಇಲ್ಲಿ ಮೊನ್ನೆ ನೈಟ್ ಆಯ್ತು ಸರ್. ಮೊನ್ನೆ ನೈಟ್ ಬಂದು ಈ ತರ ಅಟ್ಯಾಕ್ ಆಗಿದೆ ಅಂತ ಹೇಳಿ, ಅದು ಯಾವಾಗ ಆ ಕಡೆ ಅಟ್ಯಾಕ್ ಆಯ್ತು ಆವಾಗ ಮೊನ್ನೆ ನೈಟ್ ಹೀಗೆ ನ್ಯೂಸ್ ಬರ್ತಾ ಇತ್ತು. ಮತ್ತೆ ಹೇಳಿದ್ರು ಫಸ್ಟ್ ಆಗಿದ್ದು ನನ್ಗೆ ಅನ್ಸುತ್ತೆ ಈ ಪಾಮ್ ಜುಮೇರಾ ಅಲ್ಲಿ ಅಟ್ಯಾಕ್ ಆಗಿದ್ದು ಅನ್ಸುತ್ತೆ. ಹಾಗೆ ಅದು ವಿಡಿಯೋ ಎಲ್ಲ ಬಂದಾಗ ನಮಗೆ ಗೊತ್ತಾಯ್ತು. ಮತ್ತೆ ನಾವು ಫಸ್ಟ್ ಟೈಮ್ ಇದಾಗಿದಲ್ವಾ, ಹಾಗೆ ಎಲ್ಲ ಎದುರ್ಕೊಂಡು ನಾವು ಮನೇಲೇ ಇದ್ದು, ನೈಟ್ ಅಲ್ವಾ. ಈಗ ಎಷ್ಟೊಂದು ಹೇಳಿ ಸರ್. ಎಷ್ಟೊಂದು ಗಾಳಿ ಸುದ್ದಿಗಳಿದ್ದಾವೆ. ಅಂದ್ರೆ ಪಾಮ್ ಜುಮೈರಾ ಜೊತೆಗೆ ಬುರ್ಜ್ ಖಲೀಫಾಗೂ ಎಫೆಕ್ಟ್ ಆಗಿದೆ, ಅಲ್ಲಿ ಕೆಲವೊಂದಷ್ಟು ಬಿಲ್ಡಿಂಗ್ ನ ಫ್ಲೋರ್ಗಳು ನಾಶವಾಗಿದ್ದಾವೆ. ನಾನಿರೋದು ಬಂದು ಬುರ್ಜ್ ಖಲೀಫಾದ ಪಕ್ಕನೆ, ಒಂದು ಅರ್ಧ ಕಿಲೋಮೀಟರ್ ಇರ್ಬೋದು ಅಷ್ಟೇ. ಓಕೆ, ನನ್ನ ಫ್ರೆಂಡ್ಸ್ ಗಳು ಇದ್ದಾರೆ ಅಲ್ಲಿ ಸರೌಂಡಿಂಗ್ ಅಲ್ಲಿ ಇರೋರು. ಗಾಳಿ ಸುದ್ದಿಗಳು ತುಂಬಾ ಓಡಾಡ್ತಿದೆ. ಹೌದು. ನಮ್ಮ ಅಮ್ಮ ಫೋನ್ ಮಾಡಿರ್ತಾರೆ, ಏನ್ ಹಿಂಗೆ ಆಯ್ತದೆ, ನನಗೆ ಗೊತ್ತಿಲ್ಲದ ಸುದ್ದಿ ಅಮ್ಮನಿಗೆ ಗೊತ್ತಾಯ್ತು ಅಂತ ಹೇಳಿ. ಆತರ ಗಾಳಿ ಸುದ್ದಿಗಳು ತುಂಬಾ ಓಡಾಡ್ತದೆ. ಬಟ್ ಲೈಫ್ ಇಸ್ ನಾರ್ಮಲ್ ಸರ್. ಓಕೆ, ನಾರ್ಮಲ್ ಓಕೆ. ಇಲ್ಲಿವರೆಗೆ ನಾರ್ಮಲ್ ಇದೆ, ಬಟ್ ಮುಂದಕ್ಕೆ ಏನಂತ ಹೇಳಿ ಗೊತ್ತಿಲ್ಲ. ಬಟ್ ಇಲ್ಲಿವರೆಗೆ ನಾರ್ಮಲ್ ಇದೆ, ಎಲ್ಲ ಓಕೆ. ನಿಮ್ಗೆ ಏನ್ ಬೇಕಾದ್ರೂ ಹೊರಗಡೆ ಹೋಗಿ ತಗೊಳ್ಲಿಕ್ಕಾದ್ರೆ, ತಿರ್ಗಾಡ್ಲಿಕ್ಕಾದ್ರೂ ಎಲ್ಲ ನಾರ್ಮಲ್ ಇದೆ. ಬಟ್ ಹೇಳ್ತಿದಾರೆ ಮನೆ ಒಳಗೆ ಇರಿ, ಬೇಕಾದ್ರೆ ಮಾತ್ರ ಹೊರಗೆ ಹೋಗಿ ಅಂತ ಹೇಳಿ ಗವರ್ಮೆಂಟ್ ಇದ್ ಮಾಡಿದ್ದಾರೆ. ಮತ್ತೆ ಮೊನ್ನೆ ರಾತ್ರಿ 1-2 ಸಲ ಗವರ್ಮೆಂಟ್ ಇಂದ ಇದು ಬಂತು, ನೋಟಿಫಿಕೇಶನ್ ಬಂತು, ಸ್ಟೇ ಹೋಮ್ ಅಂತ ಹೇಳ್ಕೊಂಡು. ಓಕೆ ಓಕೆ. ಹಾಗೆ ಸೊ ಪ್ರತಿಯೊಬ್ಬರ ಸರ್ಕಾರದಿಂದನೇ ಒಂದು ಸಂದೇಶ ಬಂದಿರುವಂತದ್ದು ಮೊಬೈಲ್ಗೂ. ಹೌದೌದು. ಓಕೆ, ಸರ್ಕಾರದಿಂದಲೇ ಸಂದೇಶ ಕಳಿಸ್ತಾರೆ ಅವರು. ಸೊ ದುಬೈನ ಫೇಮಸ್ ಸ್ಟ್ರಕ್ಚರ್ಗಳಿದ್ದಾವೆ ಸರ್ ಕೆಲವೊಂದಷ್ಟು. ಈಗ ಫಾರ್ ಎಕ್ಸಾಂಪಲ್ ಪಾಮ್ ಜುಮೇರಾ ಇರಬಹುದು, ಬುರ್ಜ್ ಖಲೀಫಾ, ಬುರ್ಜ್ ಅಲ್ ಅರಬ್, ಈ ರೀತಿಯಾದಂಥದ್ದು. ಸೊ ಇಲ್ಲಿ ಓಡಾಡ್ತಿರುವಂತ ಅಂದ್ರೆ ಇಂಟರ್ನೆಟ್ ನಲ್ಲಿ ಓಡಾಡ್ತಿರುವಂತಹ ಸುದ್ದಿಗಳೇನು ಅಂತಂದ್ರೆ, ಪ್ರತಿಷ್ಠಿತ ಕಟ್ಟಡಗಳನ್ನೇ ಟಾರ್ಗೆಟ್ ಮಾಡಿ ಇರಾನ್ ಬಾಂಬ್ ಹಾಕಿದೆ, ಮಿಸೈಲ್ ದಾಳಿ ಮಾಡಿದೆ ಅಂತ ಹೇಳಿ. ಸೊ ಅದ್ರಲ್ಲಿ ಎಷ್ಟು ನಿಜ, ಎಷ್ಟು ಸುಳ್ಳು ಸರ್? ಈಗ ದುಬೈ ಮಾಲ್ ಅಲ್ಲಿ ಬುರ್ಜ್ ಖಲೀಫಾಕ್ಕೆ ಟಾರ್ಗೆಟ್ ಮಾಡಿದ್ದಾರೆ, ಆದ್ರೆ ಅದನ್ನ ಇವರು ಡಿಫೆನ್ಸ್ ಮಾಡಿದ್ದಾರೆ, ಇದಾಗ್ಲಿಲ್ಲ. ಹೌದೌದು. ಮತ್ತೆ ಜಬಲ್ ಅಲಿ ಪೋರ್ಟ್ ಅಲ್ಲಿ ಇದಾಗಿದೆ ನನಗೆ ಗೊತ್ತಿರೋ ಹಾಗೆ. ನಾವು ಇಲ್ಲಿ ಮತ್ತೆ ಏರ್ಪೋರ್ಟ್ ಗೆ ಇದಾಗಿದೆ, ಮತ್ತೆ ಪಾಮ್ ಜುಮೇರಾಕ್ಕೆ ಇದಾಗಿದೆ, ಆತರ. ಹಾನಿ ಆಗಿದೆ ಸ್ವಲ್ಪ. ಓಕೆ. ಇದು ಬುರ್ಜ್ ಅಲ್ ಅರಬ್ ಸರ್, ಆ ಹೋಟೆಲ್ ಬುರ್ಜ್ ಅಲ್ ಅರಬ್ಗೆ ಸ್ವಲ್ಪ ಇದಾಗಿದೆ ಸೈಡ್ ಅಲ್ಲಿ. ಓಕೆ. ಸೊ ಎಲ್ಲವೂ ಕೂಡ ಏನು ಮ್ಯಾಸಿವ್ ಹಾನಿ ಏನಾಗಿಲ್ಲ? ಇದಾಗ್ಲಿಲ್ಲ ಸರ್. ಇಲ್ಲ ಸರ್, ಹಾಗೆಲ್ಲ ಆಗಿದ್ರೆ ನಮಗೆ ಗೊತ್ತಾಗ್ತಿತ್ತಲ್ವಾ. ಹೊರಗಡೆ ಬರ್ಲಿಕ್ಕೆ ಗವರ್ಮೆಂಟ್ ಹೇಳ್ತಿದ್ರು, ನೀವು ಮನೇಲಿ ಕುರಿಯಲ್ಲಿ ಎಲ್ಲೂ ಹೊರಗಡೆ ಬರಬೇಡಿ ಅಂತ ಹೇಳಿ. ಇವಾಗ ನೋಡಿದ್ರೆ ಗವರ್ಮೆಂಟ್ ಇಂದ ಬಂದಿದೆ, ಎಲ್ಲ ನಾರ್ಮಲ್. ಬ್ಯಾಂಕ್ಸ್ ಎಲ್ಲ ಓಪನ್ ಇದೆ, ನಾರ್ಮಲ್ ಇದ್ರಲ್ಲೇ ನಡೀತಿದೆ ಬ್ಯಾಂಕ್ಸ್. ಬ್ಯಾಂಕ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸೊ ಬ್ಯಾಂಕ್ ಅವರು ಮೆಸೇಜ್ ಹಾಕಿ, ನನಗೆ ಇವಾಗ ಮೆಸೇಜ್ ಬಂದಿತ್ತು, ಅವರು ನಾರ್ಮಲ್ ಅವರ್ಸ್, ನಾರ್ಮಲ್
ಇದು ಅಂತ ಹೇಳಿಬಿಟ್ರು. ಓಕೆ ಓಕೆ. ಸೊ ಅಲ್ಲಿನ So ಅಲ್ಲಿ ಹೇಳಿ ಸರ್ ಹೇಳಿ. ಅದು ಅಲ್ಲಿದ ಸುದ್ದಿಗಳು ತುಂಬಾ ಜಾಸ್ತಿ ಇದಾಗಿ ಹೌದು. ಏನ್ ಹೇಳುದು ಇಲ್ಲಿದು ಆದ್ರೆ ನೀವು ತುಂಬಾ ಅಲ್ಲಿರೋದ್ರಿಂದ difficult. ನಿಮ್ಮಿಂದಾನೇ ಒಂದು ಕ್ಲಾರಿಫಿಕೇಶನ್ ಸಿಕ್ಬಿಟ್ರೆ ಆಗ ಗೊತ್ತಾಗುತ್ತೆ ಎಷ್ಟು ಸುದ್ದಿ ಸುಳ್ಳು ಎಷ್ಟು ಸುದ್ದಿ ನಿಜ ಅಂತ ಹೇಳಿ. ನಾನು ಇವಾಗ ನಾರ್ಮಲ್ ಬರುವಾಗೆ ನಾನು ಗಾಡಿ ಓಡಿಸ್ಕೊಂಡು ಬಂದಿದ್ದೇನೆ ಎಲ್ಲ ಇದೆ. ಆತರ ಆದ್ರೆ ನಮಗೆ ಬರ್ಲಿಕ್ಕೆ ಆಗುದಿಲ್ಲಲ್ಲ ಸರ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಎಲ್ಲ ರಿಸ್ಟ್ರಿಕ್ಷನ್ ಮಾಡ್ತಿದ್ರು ತುಂಬಾ ಇದಾಗಿದ್ರೆ. ಬಟ್ ಇಲ್ಲಿವರೆಗೆ ನಾನು ಹೇಳ್ತಿರೋದು ಇಲ್ಲಿವರೆಗೆ ಇರುವ ಸುದ್ದಿಗಳು ಇನ್ನು ಮುಂದಕ್ಕೆ ಏನು ಅಂತೇಳಿ ಗೊತ್ತಿಲ್ಲ. ಸೊ ಅಲ್ಲಿನ ಜನ ಹೆಂಗಿದ್ದಾರೆ ಸರ್? ಅಂದ್ರೆ ಯಾವಾಗ ಏನಾಗುತ್ತೆ ಅನ್ನುವಂಥ ಭೀತಿಯಲ್ಲಿದ್ದಾರಾ ಅಥವಾ ದೇಶ ಜನ ಸ್ವಲ್ಪ ನೋಡ್ಕೊಳ್ಳುತ್ತೆ ಪ್ಯಾನಿಕ್ ಅನ್ನುವಂಥ ಇದ್ದಾರೆ ಏನು confidence ಅಂತೇಳಿ. ಹೌದೌದು, ಜನ ಪ್ಯಾನಿಕ್ ಇರ್ತಾರಲ್ಲ ಸರ್. ಅದೇನಂತ ಹೇಳಿದ್ರೆ ಈ ತರ ಒಂದು ಸಿಚುವೇಶನ್ ಇಲ್ಲಿವರೆಗೆ ಈ ತರ ಆಗಿಲ್ಲ. ನಾನು ದುಬೈಲಿ ಒಂದು 22 ವರ್ಷ ಆಯ್ತು ನಾನಿರೋದು. ಸೊ ಈ ತರ ಯಾವತ್ತೂ ಸಿಚುವೇಶನ್ ಆಗ್ಲಿಲ್ಲ. ಕೊರೋನಾ ಟೈಮಲ್ಲಿ ಆಗಿತ್ತು. ಬಟ್ ಇವಾಗ ನನ್ನ ಎಂಪ್ಲಾಯೀಸ್ ಒಂದ್ 2-3 ಪ್ಯಾನಿಕ್ ಆಗ್ತಿದ್ದಾರೆ. ಏನಂತ ಹೇಳಿದ್ರೆ ಏನ್ ಮಾಡೋದು ಸರ್, ಏನ್ ಮಾಡೋದು, ಜಸ್ಟ್ ಸೇಫ್ ಆಗಿರ್ಬೇಕಷ್ಟೇ. ಬಾಕಿರೋದು ಮತ್ತೆ ನೋಡುವ ತಿಳ್ಕೊಂಡು. ಸೊ 22 ವರ್ಷದಲ್ಲಿ ಇಂಥ ಒಂದು ಸಿಚುವೇಶನ್ ಇದೆ ಫಸ್ಟ್ ಟೈಮ್ ನೀವು ನೋಡ್ತಿರೋದು, ವಾರ್ ಲೈಕ್ ಸಿಚುವೇಶನ್. ಫಸ್ಟ್ ಟೈಮ್ ಕೊರೋನಾ ಬಿಟ್ರೆ ಹೌದು, ಕೊರೋನಾ ಒಂದು ಆತರ ಆಗಿತ್ತು. ಅಲ್ಲ ಅಂದ್ರೆ ವಾರ್ ಲೈಕ್ ಸಿಚುವೇಶನ್, ಯುದ್ಧದ ಪರಿಸ್ಥಿತಿ. ವಾರ್ ಲೈಕ್ ಸಿಚುವೇಶನ್ ಫಸ್ಟ್ ಟೈಮ್ ಸರ್. ಇಲ್ಲಿವರೆಗೆ ಈ ತರ ಆಗ್ಲಿಲ್ಲ. ಸೊ ಅಲ್ಲಿನ ಗವರ್ಮೆಂಟ್ ಸರ್, ಅಲ್ಲಿನ ಗವರ್ಮೆಂಟ್ ಯಾವ ರೀತಿಯಾಗಿ ಧೈರ್ಯ ತುಂಬ್ತಾ ಇದೆ ನಾಗರಿಕರಿಗೆ? ಗವರ್ಮೆಂಟ್ ಅವರು ಹೇಳ್ತಾ ಇದ್ದಾರೆ ಸ್ಟೇ ಸೇಫ್, ವಿ ಆರ್ ಅಂಡರ್ ಕಂಟ್ರೋಲ್ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಅವ್ರು ತುಂಬಾ ಇಲ್ಲಿದ್ದು ಗವರ್ಮೆಂಟ್ ತುಂಬಾ ಸಪೋರ್ಟ್ ಮಾಡ್ತಾರೆ ಸರ್. ಎಲ್ಲರಿಗೂ ಪಬ್ಲಿಕ್ ಅವ್ರನ್ನ ತುಂಬಾ ಕೇರ್ ತಗೊಳ್ತಾರೆ. ಹಾಗೆ ಟೋಲ್ ಫ್ರೀ ನಂಬರ್ ಕೊಟ್ಟಿದ್ದಾರೆ. ಇಲ್ಲ ಏನಾದ್ರು ಅರ್ಜೆಂಟ್ ಇದ್ರೆ ಮತ್ತೆ ಏನಾದ್ರು ಹೊರಗಡೆ ಏನಾದ್ರು ವಸ್ತು ಏನಾದ್ರು ಆತರ ನೋಡ್ಬೇಡಿ, ಆತರ ಮಿಸೈಲ್ ಈ ತರ ಏನಾದ್ರು ಇದ್ರೆ ಮುಟ್ಬೇಡಿ ಅಂತೆಲ್ಲ ಹೇಳಿ ಎಚ್ಚರಿಕೆ ಕೊಡ್ತಿದ್ದಾರೆ. ಓಕೆ ಓಕೆ. ಸೊ ನಿಮ್ಮ ಸ್ನೇಹಿತರೆಲ್ಲ ದುಬೈನಲ್ಲೇ ಇದ್ದಾರಾ ಅಥವಾ ಬೇರೆ ಬೇರೆ ಭಾಗಕ್ಕೆ ಅವರು ಸ್ಪ್ರೆಡ್ ಆಗಿದ್ದಾರಾ ಸರ್? ಆದರೆ ಗಲ್ಫ್ ದೇಶಗಳಲ್ಲಿ ಗಲ್ಫ್ ದೇಶದಲ್ಲಿ ಕತಾರಲ್ಲಿ ಒಬ್ಬ ಇದ್ದಾರೆ ಸರ್. ಅವನು ಆತರ ನಾರ್ಮಲ್ ಲೈಫ್ ಅಂತ ಹೇಳ್ತಿದ್ದಾರಪ್ಪ. ಕೆಲವು ಕಡೆ ಅಟ್ಯಾಕ್ ಆಗಿದೆ ಬಟ್ ನಾರ್ಮಲ್ ಲೈಫ್ ನಡೀತಾ ಇದೆ. ಓಕೆ. ಈ ಬಹರೇನು ಕತಾರ್ ಆ ಭಾಗದಲ್ಲಿ ಹೌದು, ಅಬುದಾಬಿಯಲ್ಲಿ ಸಹ ಇದ್ದಾರೆ. ಅಬುದಾಬಿಯಲ್ಲಿ ಸಹ ನಾರ್ಮಲ್ ಲೈಫ್ ಇದೆ ಅಂತೇಳಿ ಎಲ್ಲ ಮಾಡ್ಕೊಂಡು ಡೈಲಿ ಲೈಫ್ ಹೋಗ್ತಾ ಇದೆ. ಓಕೆ ಮೊದಲೇ ಆಗಿತ್ತು ಹಾಗೇನೆ. ಓಕೆ ಓಕೆ. ಸ್ಟ್ರೀಟ್ ಅಲ್ಲಿ ಸ್ವಲ್ಪ ಜನ ಕಮ್ಮಿ ಕಾಣೋದು ಯಾಕೆಂತ ಹೇಳಿದ್ರೆ ವರ್ಕ್ ಫ್ರಮ್ ಹೋಮ್ ಅಂತೇಳಿ ಮಾಡಿದ್ರೆ. ಸೊ ಆಫೀಸಿಗೆ ಹೋಗೋದು ನೆಸೆಸಿಟಿ ಇಲ್ಲ, ಅವ್ರ ಮನೆಯಿಂದ ಕೂತು ವರ್ಕ್ ಮಾಡ್ತಾರೆ. ಅಂದ್ರೆ ಕೋವಿಡ್ ಸಂದರ್ಭದಲ್ಲಿ ಹೆಂಗಿತ್ತು ಪರಿಸ್ಥಿತಿ? ಈಗ ಸದ್ಯಕ್ಕೆ ಹಂಗಿದೆ. ಕೋವಿಡ್ ಪರಿಸ್ಥಿತಿ ಅಷ್ಟಿಲ್ಲ. ಕೋವಿಡ್ ಅಲ್ಲಿ ಫುಲ್ ಲಾಕ್ಡೌನ್ ಇತ್ತಲ್ಲ ಸರ್. ಈಗ ನಾನು ಹೇಳ್ಬೋದು ಒಂದು 50 to 60% ಜನ ಸ್ಟ್ರೀಟ್ ಅಲ್ಲಿ ಇದ್ದಾರೆ. ಓಕೆ ಓಕೆ. 40% ಜನ ಕಮ್ಮಿ ಇರ್ಬೋದು. ಯಾಕಂದ್ರೆ ಟ್ರಾಫಿಕ್ ಇದರಿಂದ ಒಂದು ಆತರ ಒಂದು ಮೇ ಬಿ ಅದು ಬಿಕಾಸ್ ಆಫ್ ಆ ಭಯದಿಂದ ಕೂಡ ಅವರು ಮನೇಲೇ ಇರೋಣ, ಯಾಕೆ ಸುಮ್ಮನೆ ಬೇಕು ಅಂತ ಆ ಒಂದು ಮುಂಜಾಗ್ರತೆ ಕೂಡ ಇದೆ. ಹೌದೌದು, ಖಂಡಿತ ಹೌದು. ಸೊ ಸುನಿಲ್ ಸರ್, ಈಗ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಈ ಒಂದು ಯುದ್ಧದ ಪರಿಸ್ಥಿತಿ ಬಗ್ಗೆ ಅಂಡ್ ನೋಡ್ತಿರುವಂತಹ ಕನ್ನಡಿಗರಿಗೆ? ಯುದ್ಧದ ಪರಿಸ್ಥಿತಿ ಅಂತ ಹೇಳಿದ್ರೆ ಸರ್, ನನ್ನ ಪ್ರಕಾರ ಇದು ಆದಷ್ಟು ಒಂದು 2 to 3 days ಅಲ್ಲಿ ಎಲ್ಲ ಸರಿ ಹೋಗ್ಬೋದು ಅನ್ಸುತ್ತೆ. ಮೇ ಬಿ 1 week ಅದ್ರೊಳಗೆ ಸರಿ ಹೋಗ್ಬೋದು ಅನ್ಸುತ್ತೆ. ಯಾಕಂದ್ರೆ ದುಬೈ ಅಂತ ಹೇಳೋದು ಒಂದು ಇಂಟರ್ನ್ಯಾಷನಲ್ ಎಲ್ಲರೂ ಇರುವಂತ ಒಂದು ಜಾಗ. ಇದು ಬರೀ ಒಂದು ದೇಶದವರಿಗೆ ಸೀಮಿತ ಆಗಿರೋದಲ್ಲ, ಒಂದು 160 ಕಂಟ್ರಿಯಿಂದ ಇರುವಂತವ್ರು. ಸೊ ಅದರಿಂದ ಆದಷ್ಟು ಬೇಗ ಪರಿಹಾರ ಆಗುತ್ತೆ ಅಂತೇಳಿ ಅನ್ಸುತ್ತೆ. ಗೊತ್ತಿಲ್ಲ ಏನಂತೇಳಿ, ಬೇರೆಯವರು ಸ್ವಲ್ಪ ಪ್ರೆಷರ್ ಏನಾದ್ರು ಹಾಕಿ ಆತರ ಅಂತೇಳಿ ಅನ್ಸುತ್ತೆ. ಈಗ ಎಲ್ಲಾ ದೇಶದವರು ಇರೋದ್ರಿಂದ ಈ ತರ ಒಂದು ಸೇಫ್ಟಿ ನೋಡ್ಬೇಕಾಗುತ್ತಲ್ಲ. ರೈಟ್ ರೈಟ್ ರೈಟ್. ಕರೆಕ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡೋದಕ್ಕೆ. ನೀವು ಕೂಡ ಸೇಫ್ ಆಗಿರಿ ಸರ್. ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.